ನಮಸ್ಕಾರಪ್ಪ ದೋಸ್ತರೆ, ಇವತ್ತಿನ ಒಂದು ವಿಡಿಯೋದೊಳಗೆ ನಾ ಏನು ತೊಗೊಂಡು ಬಂದಿನಪ್ಪ ಅಂತಂದ್ರೆ, ಈಗ ತಾನೇ ಪ್ರಿವ್ಯೂ ಒಳಗೆ ಒಂದಿಷ್ಟು ಇಂಟ್ರೋಗಳನ್ನು ನೋಡಿದ್ರಲ್ಲ, ಆ ರೀತಿಯಾಗಿರ್ತಕ್ಕಂಥ ಇಂಟ್ರೋಗಳನ್ನು, ಫೈರ್ ಸ್ಮೋಕಿಂಗ್ ಇಂಟ್ರೋಗಳನ್ನು ನಿಮ್ಮ ಒಂದು ಮೊಬೈಲ್ ಒಳಗೆ ನಿಮ್ಮ ಒಂದು ಚಾನಲ್ ನೇಮನ್ನು ಆ್ಯಡ್ ಮಾಡಿಬಿಟ್ಟು ಯಾವ ರೀತಿ ಇಂಟ್ರೋನ ಸಿಂಪಲ್ಲಾಗಿ ಕ್ರಿಯೇಟ್ ಮಾಡೋದತ್ತ ನಾನು ನಿಮ್ಗೆ ತಿಳಿಸ್ಕೊಡ್ಲಾಗತ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಂಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಾಗಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಸಹ ಶೇರ್ ಮಾಡಿರಿ. ಓಕೆ, ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಮ್ರಿ. ಮೊದಲಿಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು 16:9 ಸೆಲೆಕ್ಟನ್ನು ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ಗ್ರೌಂಡು ಬ್ಲ್ಯಾಕನ್ನು ಇಟ್ಕೋಬೇಕಾಗುತ್ತೆ. ಒಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಚಾನಲ್ ನೇಮನ್ನು ಬರ್ಕೋಬೇಕಾಗುತ್ತೆ. ನಾನು ಬರ್ಕೊಂಡು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ನೇಮನ್ನು. ಬರೆದ ನಂತರ ಇಲ್ಲಿ ಕಲರ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ವೈಟ್ ಕಲರ್ನ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಲೆಮನ್ ಮಿಲ್ಕ್ ಅಂತ ಒಂದು ಫಾಂಟ್ ಇದೆ, ಫಾಂಟನ್ನು ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಓಕೆನ ಕೊಟ್ಕೊಂಡು ಬ್ಯಾಕಿಗೆ ಬರಬೇಕಾಗುತ್ತೆ. ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ನಿಮಗೆ ಒಂದಿಷ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಶೇರ್ ಚಾಟ್ ಪೇಜ್ಗಳನ್ನು ಕೊಟ್ಟಿರ್ತೀನಿ, ಅವುಗಳನ್ನು ಹೋಗ್ಬಿಟ್ಟು ಡೌನ್ಲೋಡನ್ನು ಮಾಡ್ಕೊಳ್ಳಿ. ನಂತರ ಓಪನ್ನ ಮಾಡ್ಕೋಬೇಕಾಗುತ್ತೆ. ಈ ಲೋಗೋಗಳನ್ನು ಹಾಕೋಬೇಕಾಗುತ್ತೆ. ಕರೆಕ್ಟಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಸರಿಯಾಗಿ ಇಡಬೇಕಾಗುತ್ತೆ. ಕರೆಕ್ಟಾಗಿ ಅಡ್ಜಸ್ಟ್ಮೆಂಟನ್ನು ಮಾಡಿಕೊಂಡು ಈ ರೀತಿ ಇಡಬೇಕಾಗುತ್ತೆ ಲೋಗೋನ. ಈ ರೀತಿ ಇಟ್ಟ ನಂತರ ಇವೆರಡನ್ನೂ ಸೆಲೆಕ್ಟನ್ನು ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಇಲ್ಲಿ ಗ್ರೂಪನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಗ್ರೂಪ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಲೋಗೋ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿಯಲ್ಲಿ ನಾರ್ಮಲ್ ಅಂತ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಫಾಂಟ್ಸು ಮತ್ತು ಲೋಗೋ ಹೈಡ್ ಆಗಿರುತ್ತಲ್ಲ, ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕಾಣುತ್ತೆ ಅದು. ನಂತರ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸಲ್ಲಿ ವೈಫ್ ಅಂತ ಸರ್ಚನ್ನು ಮಾಡಬೇಕಾಗುತ್ತೆ. ಎಫೆಕ್ಟನ್ನು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಎಂಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಕಂಪ್ಲೀಟ್ಲಿ 0 ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೀ ಫ್ರೇಮನ್ನು ಆ್ಯಡನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ 2.5 ನಿಮಿಷಕ್ಕೆ ಈ ಕೀ ಫ್ರೇಮನ್ನು ಆ್ಯಡನ್ನು ಮಾಡಿಕೊಂಡು ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಎಂಡನ್ನು 193-94 ಇಟ್ಕೋಬೇಕಾಗುತ್ತೆ. ನಂತರ ಬ್ಯಾಕಿಗೆ ಬರಬೇಕಾಗುತ್ತೆ. ಆ್ಯಡ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ವೇವ್ ರ್ಯಾಪ್ ಅಂತ ಸರ್ಚನ್ನು ಮಾಡ್ಕೋಬೇಕಾಗುತ್ತೆ. ಇದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಫಸ್ಟ್ನೇ ಆಪ್ಷನ್ ಅಂತ ಇದೆ ನೋಡಿ, ಇಲ್ಲಿ ಫೇಸ್ ಅಂತ, ಅದನ್ನು ಒಂದು 90ವರೆಗೆ ಇಟ್ಕೋಬೇಕಾಗುತ್ತೆ. ಇಲ್ಲಿ ಸ್ಪೇಸಿಂಗ್ ಅಂತ ಇದೆ ಒಂದು ಆಪ್ಷನ್, ಅದನ್ನು ಒಂದು 40ವರೆಗೂ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡ ನಂತರ ಇಲ್ಲಿ ಫಸ್ಟಿಗೆ ಒಂದು ಕೀ ಫ್ರೇಮನ್ನು ಆ್ಯಡನ್ನು ಮಾಡ್ಕೋಬೇಕಾಗುತ್ತೆ.
ನಂತರ ಮುಂದ್ಗಡೆ ಒಂದು ಕೀ ಫ್ರೇಮನ್ನು ಆ್ಯಡನ್ನು ಮಾಡಿಕೊಂಡು ಇದು ಕಂಪ್ಲೀಟ್ ಜೀರೋನ ಮಾಡ್ಕೋಬೇಕಾಗುತ್ತೆ. ಜೀರೋನ ಮಾಡ್ಕೊಂಡ ನಂತರ ಮ್ಯಾಗ್ನಿಟ್ಯೂಡ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಇದನ್ನು ಕೂಡ ಸ್ಟಾರ್ಟಿಂಗ್ ಒಂದು ಕೀ ಫ್ರೇಮನ್ನು ಆ್ಯಡನ್ನು ಮಾಡ್ಕೋಬೇಕಾಗುತ್ತೆ, ಮುಂದೆ ಒಂದು ಕೀ ಫ್ರೇಮನ್ನು ಆ್ಯಡನ್ನು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ ನಂತರ ಇದನ್ನು ಕೂಡ ಕಂಪ್ಲೀಟ್ ಜೀರೋನ ಮಾಡ್ಕೋಬೇಕಾಗುತ್ತೆ. ನಂತರ ಆ್ಯಂಗಲನ್ನು ಕಂಪ್ಲೀಟ್ ಜೀರೋನ ಮಾಡ್ಕೋಬೇಕಾಗುತ್ತೆ. ಥರ ಮತ್ತೆ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ಫೇಡ್ ಇನ್ ಔಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಎಫೆಕ್ಟ್ ಇರುತ್ತೆ, ಅದನ್ನು ಸರ್ಚನ್ನು ಮಾಡ್ಕೋಬೇಕಾಗುತ್ತೆ. ಇದನ್ನು ಇನ್ನನ್ನು ಕಂಪ್ಲೀಟ್ ಜೀರೋ ಮಾಡ್ಕೋಬೇಕಾಗುತ್ತೆ. ಔಟನ್ನು ಒಂದು 20% ಇಟ್ಕೋಬೇಕಾಗುತ್ತೆ, 20 ಸೆಕೆಂಡ್ಸ್ವರೆಗೆ. ನಂತರ ಬ್ಯಾಕೆ ಬರಬೇಕಾಗುತ್ತೆ. ಎಫೆಕ್ಟ್ ರೆಡಿಯಾಗಿದೆ. ಈಗ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ನಿಮಗೆ ಫೈರ್ ಸ್ಮೋಕಿಂಗ್ ಒಂದು ಟೆಂಪ್ಲೇಟನ್ನು ಕೊಟ್ಟಿರ್ತೀನಿ, ಅದನ್ನು ಹೋಗ್ಬಿಟ್ಟು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಸ್ಮೋಕಿಂಗ್ ಒಂದು ಟೆಂಪ್ಲೇಟ್ ಕೊಟ್ಟಿರ್ತೀನಿ, ಅದನ್ನು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಟೆಂಪ್ಲೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಲೈಟನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಸ್ಕ್ರೀನ್ ಅಂತ ಕೊಡಬೇಕಾಗುತ್ತೆ. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ ಇಂಟ್ರೋನ. ಸ್ವಲ್ಪ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಓಕೆ, ಈಗ ಕರೆಕ್ಟಾಗಿ ಬಂದಿದೆ. ಈಗ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕನ್ನು ಮಾಡಿಕೊಂಡು ನಿಮಗೆ ಫೈರ್ ಎಫೆಕ್ಟನ್ನು ಕೊಟ್ಟಿರ್ತೀನಿ, ಅದನ್ನು ಎಫೆಕ್ಟ್ ಮ್ಯೂಸಿಕನ್ನು ಕೊಟ್ಟಿರ್ತೀನಿ, ಅದನ್ನು ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಮಾಡ್ಕೊಂಡ ನಂತರ ಅದನ್ನು ಕೂಡ ಆ್ಯಡನ್ನು ಮಾಡ್ಕೋಬೇಕಾಗುತ್ತೆ. ಈ ವಾಲ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಸಾಂಗ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಇಲ್ಲಿ ಸರ್ಚನ್ನು ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತೀನಿ ಈ ಮ್ಯೂಸಿಕನ್ನು. ನಂತರ ಇದನ್ನು ಕೆಳಗೆ ಹಾಕೋಬೇಕಾಗುತ್ತೆ. ಗ್ರೂಪನ್ನು ಇಲ್ಲಿಗೆ ಕಟ್ಟನ್ನು ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಯಾವ ರೀತಿ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆದರೆ ಒಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಮುಂದಿನ ವಿಡಿಯೋದಾಗ ಇದೇ ರೀತಿ ಏನಾರ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.